ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಅಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಇಂದಿನ ಟಾಪಿಕ್ಸ್ ನಲ್ಲಿ ಅಸ್ತ ಅಂದ್ರೆ ಏನು, ಅಸ್ತಗ್ರಹ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಸ್ತಗ್ರಹ ನೀಚ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಈ ಅಸ್ತ ಆದಾಗ, ಗ್ರಹ ನೀಚ ಆದಾಗ, ಆ ವ್ಯಕ್ತಿಯ ಜಾತಕದಲ್ಲಿ ಆ ಗ್ರಹಗಳು, ಯಾವುದೇ ಪರ್ಟಿಕ್ಯುಲರ್ ಗ್ರಹಗಳು ಜಾತಕದಲ್ಲಿ ಅಸ್ತ ಅಥವಾ ನೀಚ ಆದಾಗ ಅವ್ರು ಕೊಡ್ತಕ್ಕಂಥ ಫಲಗಳು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಅದು ಬರ್ತಕ್ಕಂಥ ಫಲಗಳು ಕಡಿಮೆಯಾಗಿ ಅವರಿಗೆ ಆ ಗ್ರಹಗಳಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಅದರಲ್ಲಿ ನಾವು ಅಸ್ತ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಸ್ತ ಅಂದ್ರೆ ಏನು ಅಂದ್ರೆ ಬಲಹೀನ, ಬಲವನ್ನ ಕಳ್ಕೊಂಡಿರ್ತಕ್ಕಂತಹ ಗ್ರಹಗಳಿಗೆ ನಾವು ಅಸ್ತ ಅಂತ ಹೇಳ್ತೀವಿ. ಅಸ್ತ ಅಂದ್ರೆ ಯಾವ ರೀತಿಯ ಅಸ್ತ ಆಗ್ತದೆ? ಯಾವುದೇ ಗ್ರಹ ಸೂರ್ಯನ ಬಳಿ ಬಂದಾಗ, ಅದರ ಹತ್ರ ಬಂದಾಗ ಆಟೋಮೆಟಿಕ್ ಆಗಿ ಅದರ ಬಲವನ್ನ ಕಳ್ಕೊಳ್ಳುತ್ತೆ. ಅಂದ್ರೆ ಎಕ್ಸಾಂಪಲ್, ಶುಕ್ರ ಇರ್ಬೋದು, ರಾಹು, ಕೇತು, ಯಾವುದೇ ಗ್ರಹಗಳು ಇಷ್ಟು ಡಿಗ್ರಿಯಲ್ಲಿ ಸೂರ್ಯನ ಬಳಿ ಬಂದಾಗ ಅವುಗಳ ಶಕ್ತಿಯನ್ನ ಕುಂದೋಗ್ಬಿಡುತ್ತೆ. ಯಾವ ರೀತಿ? ಈಗ ಭೂಮಿಯ ಸುತ್ತಲೂ ಗ್ರಹಗಳು ಇದೆ. ಅದರಲ್ಲಿ ಯಾವ ಗ್ರಹ ಅಂದ್ರೆ ಭೂಮಿ, ನಾವು ಸೂರ್ಯ ಅಂತ ತಿಳ್ಕೊಳ್ಳೋಣ, ಯಾವ ಗ್ರಹ ಸೂರ್ಯನ ಬಳಿ ಬರುತ್ತೆ, ಹತ್ರ ಬಂದಾಗ ಅವು ಬಲಗಳನ್ನ ಕಳ್ಕೊಂಡು ಅಸ್ತ ಆಗ್ಬಿಡ್ತಾರೆ. ಆಗ ಅಸ್ತ ಆದಾಗ ಆ ಗ್ರಹಗಳಿಂದ ಬರ್ತಕ್ಕಂತಹ ಯಾವುದೇ ರೀತಿಯ ಶಕ್ತಿಗಳಿರ್ಬೋದು ಅಥವಾ ಆ ಇಂಪ್ರೂವ್ಮೆಂಟ್ಸ್ ಇರ್ಬೋದು, ಆ ವ್ಯಕ್ತಿಯ ಜಾತಕದಲ್ಲಿ ಆ ಗ್ರಹದಿಂದ ಆಗಲ್ಲ. ಅವರಿಗೆ ಬರ್ತಕ್ಕಿಂತ ಫಲಾಫಲಗಳು, ಆ ಫಲನ ಅನುಭವಿಸಲ್ಲ, ಫಲನ ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆದಷ್ಟು ಗ್ರಹಗಳು ಸೂರ್ಯನ ಬಳಿಯಿಂದ ದೂರ ಇದ್ದಾಗ ಬಹಳ ಉತ್ತಮ. ಅದೇ ಹತ್ರ ಬಂದಾಗ ಆ ಗ್ರಹಗಳಿಂದ ಕೆಟ್ಟದಾಗ ಹೋಗ್ಬಿಡುತ್ತೆ, ಅಸ್ತ ಆಗ್ಬಿಡ್ತಾರೆ. ಅದರಿಂದ ಬರ್ತಕ್ಕಂಥ ಫಲಗಳು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಯಾವ್ದಾದ್ರು ಗ್ರಹಗಳು ಅಸ್ತ ಆಗಿದೆ ಅಂದಾಗ ಅದು ಕೆಲಸನೇ ಮಾಡಲ್ಲ. ಸೊ ಆ ಪರ್ಟಿಕ್ಯುಲರ್ ಗ್ರಹಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಒಂದು ಜಾತಕದಲ್ಲಿ ಯಾವ ಗ್ರಹ ಹಸ್ತ ಆಗಿದೆ ಅಂದ್ರೆ ಯಾವ್ದಾದ್ರು ಒಂದು ಉದಾಹರಣೆಗೆ ತಗೋಣ, ಕುಜಗ್ರಹ. ಕುಜಗ್ರಹ ಲಗ್ನದಿಂದ ಯಾವ ಮನೇಲಿದ್ದಾರೆ, ಯಾವ ಭಾವದಲ್ಲಿದ್ದಾರೆ, ಯಾವ ಗ್ರಹವನ್ನ ನೋಡ್ತಾ ಇದ್ರೆ, ಈ ಮೂರು ಒಟ್ಟಾರೆ ಸೇರಿ ಭಾವ ಫಲಗಳು ನಾಶ ಆಗ್ಬಿಡುತ್ತೆ. ಆ ಗ್ರಹ ಇರ್ತಕ್ಕಂತಹ ಮನೆಯ ಫಲ ನಾಶ ಆಗುತ್ತೆ, ಅದು ನೋಡ್ತಿರ್ತಕ್ಕಂತಹ ಆ ಮನೆಯ ಫಲನೂ ನಾಶ ಆಗುತ್ತೆ, ಮತ್ತು ಅದಕ್ಕೆ ಬೇರೆ ಗ್ರಹಗಳ ಪರಸ್ಪರ ನೋಟ ಅದು ಕೂಡ ನಾಶ ಆಗ್ಬಿಡುತ್ತೆ ಹಸ್ತ ಆದಾಗ. ಹಾಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಗ್ರಹ ಹಸ್ತ ಆಗಿದೆ ನೋಡ್ಕೊಂಡು ಶಾಂತಿನ ಮಾಡ್ಕೋಬೇಕಾಗುತ್ತೆ. ಹಸ್ತ ಅಂದಾಗ ಸೂರ್ಯನ ಬಳಿ ಬಂದಾಗ ಕೆಲವು ಗ್ರಹಗಳು ನಾವು ಹಸ್ತ ಅಂತ ಹೇಳ್ತೀವಿ. ಯಾವ ರೀತಿ ಅಂದ್ರೆ, ಈಗ ನೋಡಿ, ಚಂದ್ರಗ್ರಹ 12 ಡಿಗ್ರಿಲಿದ್ದಾಗ ಅದು ಸೂರ್ಯನ ಬಳಿ ಬಂದಾಗ 12 ಡಿಗ್ರಿಲಿದ್ದಾಗ ಹಸ್ತ ಅಂತ ಬರ್ತದೆ. ಯಾವುದೇ ಒಬ್ಬ ಮನುಷ್ಯನ ಜಾತಕದಲ್ಲಿ ಚಂದ್ರಗ್ರಹ 12 ಡಿಗ್ರಿ ಅಂತ ಏನಾದ್ರು ಇದ್ದಾಗ, 8ರಿಂದ 12 ಡಿಗ್ರಿಲಿದ್ದಾಗ ಚಂದ್ರಗ್ರಹ ಹಸ್ತ. ಅವರು ಪರ್ಟಿಕ್ಯುಲರ್ ಆಗಿ ಚಂದ್ರಗ್ರಹಕ್ಕೆ ಶಾಂತಿಯನ್ನು ಮಾಡ್ಕೊಳ್ಳಬೇಕು. ಚಂದ್ರಗ್ರಹಕ್ಕೆ ಶಾಂತಿಯನ್ನು ಮಾಡ್ಕೊಂಡಾಗ ಮಾತ್ರ ಅವ್ರ ಬೆನಿಫಿಟ್ ನ ತಗೊಳ್ತಾರೆ. ಅದೇ ರೀತಿ ಕುಜಗ್ರಹ ಕೂಡ 17 ಡಿಗ್ರಿಲಿ ಹಸ್ತ ಆಗ್ತದೆ. ಕುಜಗ್ರಹ, ಬುಧಗ್ರಹ 14 ಡಿಗ್ರಿ, ಶುಕ್ರ ಗ್ರಹ 10 ಡಿಗ್ರಿ, ಶನಿ ಗ್ರಹ 15 ಡಿಗ್ರಿ, ಗುರುಗ್ರಹ 11 ಡಿಗ್ರಿ, ಬುಧ ಗ್ರಹ 8.5 ಡಿಗ್ರಿಯಲ್ಲಿ ಹಸ್ತ ಆಗುತ್ತೆ. ಈ ಇಷ್ಟು ಗ್ರಹಗಳು ಸೂರ್ಯನನ್ನ ಬಿಟ್ಟು ಬೇರೆ ಎಲ್ಲಾ ಗ್ರಹಗಳು, ಸೂರ್ಯನ ಗ್ರಹವನ್ನು ಬಿಟ್ಟು ಬೇರೆ ಎಲ್ಲಾ ಗ್ರಹಗಳು ಸೂರ್ಯನ ಬಳಿ ಬಂದಾಗ ಆಟೋಮೆಟಿಕ್ ಆಗಿ ಅವುಗಳು ಅಸ್ತ ಅಂದ್ರೆ ಬಲಹೀನರಾಗಿ ಅವು ಕೊಡ್ತಕ್ಕಂತಹ ಏನು ಅವರ ಶಕ್ತಿಯನ್ನು ಇದನ್ನ ಕುಂದೋಗ್ಬಿಡುತ್ತೆ. ಅಂದ್ರೆ ಆ ಜಾತಕನಿಗೆ ಈ ಗ್ರಹಗಳು ಅವರ ಹುಟ್ಟಿದ ಯಾವಾಗ ಅವ್ರು ಜನಿಸಿರ್ತಾರೆ, ಆ ಜಾತಕ ನಮ್ದು ಓಪನ್ ಆಗುತ್ತೆ, ಕುಂಡಲಿನಿ ಬರೀತಾರೆ. ಅದರಲ್ಲಿ ಯಾವುದೇ ಗ್ರಹ ಇಷ್ಟು ಡಿಗ್ರಿಲಿ ಅಸ್ತ ಆಗಿದೆ ಅಂದಾಗ ಅವರು ಶಕ್ತಿನ ಕಳ್ಕೊಂಡ್ಬಿಡ್ತಾರೆ. ಆದಷ್ಟು ಗ್ರಹಗಳು ದೂರ ಇದ್ದಷ್ಟು ಒಳ್ಳೇದು. ಈಗ ಚಂದ್ರಗ್ರಹ ನಾನು ಹೇಳ್ತಾ ಇದ್ದೀನಿ 12 ಡಿಗ್ರಿಲಿ ಬಂದು ಅಸ್ತ ಆಗ್ತಾರೆ ಅಂತ ತಿಳ್ಕೊಳ್ತಾರೆ. ಅದೇ ಚಂದ್ರಗ್ರಹ ಏನಾದ್ರು ಸೂರ್ಯನ ಬಳಿ ಬಂದಾಗ 18, 20 ಈ ರೀತಿ ಇದ್ದಾಗ ಆದಷ್ಟು ಶುಭ ಫಲಗಳನ್ನ ಕೊಡ್ತಾರೆ, ಅಸ್ತ ಆಗಲ್ಲ. ಈ 12 ಡಿಗ್ರಿಲಿ ಇದ್ದಾಗ ಮಾತ್ರ ಅಸ್ತ ಆಗ್ಬಿಡ್ತದೆ. ಸೂರ್ಯನ ಬಳಿ ಬಂದಾಗ ನಿಖರತೆ, ಭೂಮಿಯ ಹತ್ತಿರ, ಆ ಹತ್ತಿರದಲ್ಲಿ ಬಂದಾಗ ಅವರ ಶಾಡೋ, ನೆರಳಂತ ಹೇಳ್ತೀವಿ, ಆಟೋಮೆಟಿಕ್ ಆಗಿ ಅಸ್ತ ಆಗಿ ಅವರ ಶಕ್ತಿ ಪ್ರಾಬಲ್ಯನ ಕಳ್ಕೊಂಡ್ಬಿಟ್ಟು ಅಂತಹ ಜಾತಕರಿಗೆ ಸಮಸ್ಯೆಗಳು ಏರ್ಪಾಟಾಗುತ್ತೆ. ಅಂಥದ್ರಲ್ಲಿ ನಾವು ಯಾವುದೇ ರೀತಿಯ ಭಯ ಪಡದೆ, ಯಾವ ಗ್ರಹ ಹಸ್ತ ಆಗಿರುತ್ತೆ, ಈಗ ಸಾಮಾನ್ಯವಾಗಿ ಯಾರಾದ್ರೂ ಒಬ್ಬರ ಜಾತಕದಲ್ಲಿ ಚಂದ್ರಗ್ರಹ ಏನಾದ್ರು ಹಸ್ತ ಆಗಿದೆ ಅಂದ್ರೆ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತ ಶಾಂತಿನ ಮಾಡ್ಕೋಬೇಕು. ಅದರಲ್ಲೂ ಚಂದ್ರಗ್ರಹದ ಅಭಿಮಾನಿ ದೇವತೆ ಯಾರು? ಚಂದ್ರಗ್ರಹಕ್ಕೆ ದುರ್ಗಾ ದೇವತೆ ಅಭಿಮಾನಿ ಆಗ್ತಾರೆ. ಆ ದುರ್ಗಾ ದೇವತೆಯನ್ನು ಹೆಚ್ಚು ಪೂಜಿಸೋದ್ರಿಂದ, ಕೊನೆಯವರೆಗೂ ಸಾಯುವ ತನಕ ಕೊನೆಯವರೆಗೂ ದುರ್ಗಾ ದೇವತೆಯನ್ನು ಪೂಜಿಸೋದ್ರಿಂದ ಅವರಿಗೆ ಖಂಡಿತವಾಗೂ ಅನುಕೂಲ ಆಗುತ್ತೆ, ಸ್ಪೆಷಲಿ ಜಾತಕದಲ್ಲಿ ಚಂದ್ರಗ್ರಹ ಹಸ್ತ ಆದಾಗ. ಅದೇ ರೀತಿ ಉದಾಹರಣೆಗೆ
ಕುಜಗ್ರಹ ಒಬ್ರು ಜಾತಕದಲ್ಲಿ ಏನಾದ್ರು ಅಸ್ತ ಆಗಿದೆ ಅಂತ ತಿಳ್ಕೊಂಡ್ರೆ, ಕುಜಗ್ರಹಕ್ಕೆ ದೇವತೆ ಯಾರು? ಸುಬ್ರಹ್ಮಣ್ಯ ದೇವರು. ಕೊನೆಯವರೆಗೂ ಜೀವನದಲ್ಲಿ ಕೊನೆಯವರೆಗೂ ಸುಬ್ರಹ್ಮಣ್ಯ ದೇವರನ್ನ ಪೂಜಿಸುವುದರಿಂದ, ಪೂಜೆ ಮಾಡೋದ್ರಿಂದ, ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಕುಜಗ್ರಹ ಶಾಂತಿ ಆಗ್ತಾರೆ. ಅಸ್ತ ಆಗಿರೋದು ಪಾಸಿಟಿವ್ ಆಗಿ ಅವರಿಗೆ ಅವರ ಸಮಸ್ಯೆಗಳು ಬಗೆಹರುತ್ತೆ. ಸೊ ಹಾಗಾಗಿ ಯಾವ ಗ್ರಹಗಳು ಅದಕ್ಕೆ ತಕ್ಕ ಹಾಗೆ ನಾವು ಶಾಂತಿ ಮತ್ತೆ ಆ ದೇವರನ್ನ ಪೂಜಿಸೋದ್ರಿಂದ, ಅದೇ ರೀತಿ ಶುಕ್ರ ಗ್ರಹ ಏನಾದ್ರು ಅಸ್ತ ಆಗಿದೆ ಅಂದ್ರೆ ಮಹಾಲಕ್ಷ್ಮಿಯನ್ನ ಪ್ರತಿ ದಿವಸ ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು. ಅಂತ ವ್ಯಕ್ತಿಗಳಿಗೆ ಮಹಾಲಕ್ಷ್ಮಿಯಿಂದ ಅನುಕೂಲ ಆಗುತ್ತೆ. ಶುಕ್ರ ಗ್ರಹ ಅಸ್ತ ಆದ್ರೂ ಕೂಡ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಅವರಿಗೆ ಜೀವನದಲ್ಲಿ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಬಗೆಹರುತ್ತೆ. ಅದೇ ರೀತಿ ಗುರುಗ್ರಹ ಅಸ್ತ ಆದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ಗುರುಗಳನ್ನ ಪೂಜೆ ಮಾಡಬೇಕು. ಸೊ ಹಾಗಾಗಿ ಆ ಗ್ರಹಗಳಿಗೆ ತಕ್ಕಂತೆ ಅಭಿಮಾನಿ ದೇವರುಗಳನ್ನ ಪೂಜೆ ಮಾಡೋದ್ರಿಂದ ಅಸ್ತ ಆಗಿರತಕ್ಕಂಥ ಗ್ರಹ ಪಾಸಿಟಿವ್ ಆಗಿ ಅವರಿಗೆ ಒಳ್ಳೆಯ ಶುಭ ವಾರ್ತೆಗಳು, ಶುಭ ವಿಚಾರಗಳನ್ನ ಕೊಡ್ಲಿಕ್ಕೆ ಮತ್ತು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಅಸ್ತ ಆಗಿದ್ದಾಗ ಕಡಿಮೆ ಆಗಿರ್ತಕ್ಕಂತಹ ಪರ್ಸೆಂಟೇಜ್ 20-30% ಮಾತ್ರ ಅವರಿಗೆ ಅನುಕೂಲ ಕೊಡ್ತಾ ಇರುತ್ತೆ. ಅದು 70-80% ಅವರಿಗೆ ಒಳ್ಳೆ ಬೆನಿಫಿಟ್ಸ್ ನ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅವರವರ ಜಾತಕಗಳನ್ನ ನೋಡ್ಕೊಂಡು ಪರಿಶೀಲನೆ ಮಾಡಿ ಯಾವ ಗ್ರಹ ಅಸ್ತ ಆಗಿದೆ ಅದಕ್ಕೆ ತಕ್ಕಂತ ಶಾಂತಿ ಮತ್ತು ದೇವರ ಪೂಜೆ ಮಾಡೋದ್ರಿಂದ ನಿಮಗೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಯನ್ನ ಕಳಿಸ್ಬೋದು. ನನ್ನ ಕೆಳಗಡೆ ಲಿಂಕ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಅದು ನೋಡಿ ನನಗೆ ಫೋನ್ ಮಾಡಿ ಕೇಳ್ಕೋಬಹುದು ಏನಾದ್ರು ಡೌಟ್ಸ್ ಇದ್ರೆ. ಮತ್ತು ಜಾತಕ ಪರಿಶೀಲನೆಗೆ ಏನಾದ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬಹುದು. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.